ಸೊ ಅನ್ವಿಗೆ ಪಿಜ್ಜಾ ಕೊಟ್ವಿ. ಅವನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದ. ಅವ್ನು ನೋಡ್ತಾ ಇದ್ದಿರಲ್ಲ ರಿಯಾಕ್ಷನ್ನ. ಅವನು ವೆಯ್ಟ್ ಮಾಡಿ ಸಾಕಾಗಿ ನನ್ನ ತಮ್ಮ ಪಾಪ ಕೊತ್ತಾಸ್ ಕಾಫಿಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದಿದ್ದ. ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮತ್ತು ಚುರುಮುರಿ ಮಾಡಿಕೊಟ್ಟಿದ್ರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ ಬಂದ್ವಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಆಫ್ಟರ್ ಅ ಲಾಂಗ್ ಗ್ಯಾಪ್ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಂಗೆ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೇ ರೀತಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಚಿಕ್ಕ ರಿಫ್ರೆಶ್ಮೆಂಟ್ಗೋಸ್ಕರ ವರ್ಕೆಲ್ಲ ಮುಗಿಸ್ಕೊಂಡು ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮಮ್ಮಿಗೆ ಇವತ್ತು ಲೀವ್ ಇರಲಿಲ್ಲ, ಸೊ ಅವರು ಬ್ಯುಸಿ ಇದ್ದರು. ಸೊ ಹಾಗಾಗಿ ನಾವು 3 ಜನನೇ ಮೈಸೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಫಸ್ಟ್ ಮೈಸೂರಿಗೆ ರೀಚ್ ಆಗಿದ ತಕ್ಷಣ ನಾವು ಆಟೋ ಹೊತ್ಕೊಂಡು ಫಸ್ಟು ರೀಚ್ ಆಗಿದ್ದ ಮೊದಲನೇ ಪ್ಲೇಸ್ ಅಂದರೆ ಅದು ಫೋರಮ್ ಮಾಲ್, ನೆಕ್ಸಸ್ ಸಿಟಿ ಸೆಂಟರ್ ಅಂತ ಇವಾಗಿದೆ. ಫಸ್ಟು ಫೋರಮ್ ಮಾಲ್ ಅಂತ ಇತ್ತು, ಇವಾಗ ನೆಕ್ಸಸ್ ಸಿಟಿ ಸೆಂಟರ್ ಅಂತ ನೇಮ್ ಚೇಂಜ್ ಮಾಡಿದ್ದಾರೆ. ಸೊ ಮಾಲ್ಗೆ ಎಂಟ್ರಿ ಆದ ತಕ್ಷಣ ಫಸ್ಟು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಒಳಗಡೆ ಹೋದ್ವಿ. ಆ್ಯಕ್ಚುಲಿ ನಾವಿವತ್ತು ಬಂದಿದ್ದು ಐಫೋನ್ ಆಫರಲ್ಲಿತ್ತು, ಸೊ ನೋಡೋಣ ಅಂತ ಹೇಳಿ ಬಂದಿದ್ವಿ. ನನ್ನ ತಮ್ಮನೇ ತಗೋತೀನಿ ಅಂತ ಹೇಳಿದ. ಸೊ ಹಾಗೆ ಚೆಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಫಸ್ಟು ಐಫೋನ್ ಇರೋ ಕಡೆ ಹೋದ್ವಿ. ಅಲ್ಲಿ ಆಫರ್ ಇತ್ತು, ಬಟ್ ಏನು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫರ್ ಮಾತ್ರ ಇದ್ದಿದ್ದು. ನಮ್ಮ ಫೋನ್ ರಿಟರ್ನ್ ಮಾಡಿ ಅಂದರೆ ಐಫೋನ್ ಇನ್ನೊಂದು ಎಕ್ಸ್ಚೇಂಜ್ ಮಾಡಿದ್ರೆ ಮಾತ್ರ ಆಫರ್ ಅಪ್ಲೈ ಆಗ್ತಿತ್ತು. ಸೊ ಅದು ಬೇಡ ಅಂತ ಹೇಳಿ ನಮ್ಮ ಹತ್ರ ಇಲ್ದೇ ಇರೋ ಕಾರಣ ಸ್ಕಿಪ್ ಮಾಡಿ ನಾವು ನೆಕ್ಸ್ಟ್ ಹೇಗಿದ್ರು ಬಂದಿದ್ದೀವಿ ಅಂತ ಹೇಳಿ ಪಿಜ್ಜಾ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಸ್ಟ್ರೈಟ್ ಡಾಮಿನೋಸ್ ಕಡೆಗೆ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಅನ್ವಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಅವನು ಕೇಳ್ತಾನೆ ಇದ್ದ, ಬಟ್ ನಾವು ವರ್ಕಲ್ಲಿ ತುಂಬಾ ಬ್ಯುಸಿ ಆಗಿದ್ದರಿಂದ ನಾವು ಯಾವ ಕಡೆನೂ ಓಡಾಡೋಕ್ಕಾಗ್ತಾನೆ ಇರಲಿಲ್ಲ. ಸೊ ಹೇಗಿದ್ರು ಇವತ್ತು ಬಂದಿದ್ದೀವಿ, ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ನಾವು ಪಿಜ್ಜಾ ಆರ್ಡರ್ ಮಾಡಿಬಿಟ್ವಿ. ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಮುಂದೆ ಹೋದ್ವಿ. ಸೊ ಅಲ್ಲಿ ನಮಗೆ ಬರ್ಗರ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದನ್ನು ಆರ್ಡರ್ ಮಾಡಿದ್ವಿ. ಜಸ್ಟ್ 2 ಮಿನಿಟ್ಸ್ ಒಳಗಡೆ ಅದನ್ನು ರೆಡಿ ಮಾಡಿ ಕೊಟ್ಟರು ನಮಗೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೆಕ್ಸಸ್ ಸಿಟಿ ಸೆಂಟರಲ್ಲಿ ಆಫರ್ಸ್ ನಡೀತಾ ಇದೆ, ಬರ್ಗರ್ಸ್ ಮೇಲೆ ಡಿಸ್ಕೌಂಟ್ ಇದೆ. ಸೊ ಯಾರಾದರೂ ಟ್ರೈ ಮಾಡೋದಿದ್ದರೆ ಮಾಡಿ. ನಾವು ತಿಂದಿದ್ದ ಬರ್ಗರ್ ಕೂಡ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ಬರ್ಗರ್ ತಿಂದು ಕಂಪ್ಲೀಟ್ ಮಾಡಾದ್ಮೇಲೆ ನಾವು ಪಿಜ್ಜಾ ತಿನ್ನೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಪಿಜ್ಜಾ ಕೂಡ ರೆಡಿಯಾಗಿತ್ತು. ತಂದ ಕೂಡಲೇ ಅನ್ವಿಗೆ ಫಸ್ಟ್ ಕೊಟ್ವಿ, ಯಾಕಂದರೆ ಅವನೇ ತುಂಬ ದಿನದಿಂದ ಕೇಳ್ತಾ ಇದ್ದ. ಸೊ ಹಾಗೆಯೇ ಕಾಂಬೋ ಆಫರ್ ಬುಕ್ ಮಾಡ್ಕೊಂಡಿದ್ದರಿಂದ ಬೇರೆ ಬೇರೆ ವೆರೈಟೀಸ್ ಆಫ್ ಡಿಶ್ಗಳು ಕೊಟ್ಟಿದ್ದರು. ಸೊ ಅದನ್ನು ಕೂಡ ಟ್ರೈ ಮಾಡಿದ್ವಿ. ಸೊ ಅನ್ವಿಗೆ ಪಿಜ್ಜಾ ಕೊಟ್ವಿ. ಅವನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದ. ಅವ್ನು ನೋಡ್ತಾ ಇದ್ದಿರಲ್ಲ ರಿಯಾಕ್ಷನ್ನ, ಅವನು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಫುಲ್ ಖುಷಿ ಆಯಿತು ಅವನಿಗಂತೂ. ಆ್ಯಂಡ್ ನಮಗೂ ಕೂಡ ಒಂದೊಳ್ಳೆ ರಿಫ್ರೆಶ್ಮೆಂಟ್ ಆಯಿತು, ಯಾಕಂದರೆ ವರ್ಕಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇದ್ವಿ. ಸೊ ಎಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ. ಆಫ್ಟರ್ ಅ ಲಾಂಗ್ ಗ್ಯಾಪ್ ಹೊರಗಡೆ ಬಂದು ಸ್ವಲ್ಪ ಸುತ್ತಾಡ್ಕೊಂಡು ಹೋಗ್ತಿರೋದ್ರಿಂದ ನಮಗೂ ಕೂಡ ಮೈಂಡ್ ರಿಫ್ರೆಶ್ಮೆಂಟ್ ಆಯಿತು. ನೆಕ್ಸ್ಟ್ ನಾವು ಇಲ್ಲಿಂದ ಹೋಗಿದ್ದೆ ಶ್ರೀನಿವಾಸ ಗ್ಲಾಮರ್ ಸ್ಟೋರ್ಗೆ. ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು. ಸೊ ಅಲ್ಲೊಂದು 1.5 ಅವರ್ ತನಕ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ವೆಯ್ಟ್ ಮಾಡಿ ಸಾಕಾಗಿ ನನ್ನ ತಮ್ಮ ಪಾಪ ಕೊತ್ತಾಸ್ ಕಾಫಿಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದಿದ್ದ. ನೆಕ್ಸ್ಟ್ ಆ್ಯಸ್ ಯೂಶುವಲ್ ನಮ್ಮ ಫೇವ್ರೇಟ್ ಸ್ಪಾಟ್ಗೆ ಹೋಗಿ ಫ್ರೂಟ್ ಸಲಾಡ್, ಐಸ್ ಕ್ರೀಮ್, ಜ್ಯೂಸ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ರಿಲಯನ್ಸ್ ಮಾರ್ಟ್ಗೆ. ರಿಲಯನ್ಸಲ್ಲೂ ಕೂಡ ಕೆಲವೊಂದೊಂದು ಐಟಮ್ಸ್ನ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಹೋಗಿದ್ವಿ. ನೆಕ್ಸ್ಟ್ ನಾವೇನೇನು ತೊಗೋಬೇಕು ಅದೆಲ್ಲ ತೊಗೊಂಡು ನೆಕ್ಸ್ಟು ಆ್ಯಸ್ ಯೂಶುವಲ್ ನಮ್ಮ ಕೋಟೆ ಬಸ್ ಹತ್ತಿದ್ವಿ ಫೈನಲಿ ಡೇ ಕೂಡ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ನಮಗೂ ಕೂಡ ಫುಲ್ ಟಯರ್ಡ್ ಆಗೋಯಿತು. ಬಸ್ಸಲ್ಲಿ ಒಂದು ರೌಂಡ್ ನಿದ್ದೆ ಮಾಡಿಕೊಂಡು ಕೋಟೆಗೆ ಬಂದು ರೀಚ್ ಆದ್ವಿ. ಬಂದ ತಕ್ಷಣ ತಲೆನೋಯ್ತಿತ್ತು ಅಂತ ಹೇಳಿ ಮಮ್ಮಿ ಮನೆಗೆ ಹೋದೆ. ಸೊ ಮಮ್ಮಿ ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮತ್ತು ಚುರುಮುರಿ ಮಾಡಿಕೊಟ್ಟಿದ್ರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ ಬಂದ್ವಿ. ಬಂದ ತಕ್ಷಣ ಪಾಪುಗೂ ಕೂಡ ಹೋಮ್ವರ್ಕ್ ಎಲ್ಲ ಮಾಡಿಸಿ ನಾವು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ನೆಕ್ಸ್ಟ್ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.